ಅಮಾನ್ಯ ಶೈಲಿಯಲ್ಲಿ ಹಣ ಎಗರಿಸಿ ಎಸ್ಕೇಪ್ ಆಗುತ್ತಿದ್ದ ಕಳ್ಳರು, ಸಾರ್ವಜನಿಕರಿಂದ ಹಿಗ್ಗಾಮುಗ್ಗಾ ಥಳಿತ. ಆಯಾ ತಪ್ಪಿ ಕೆರೆಗೆ ಬಿದ್ದ ಕಾರು, ಕೆರೆಯ ಬದಿಯಲ್ಲಿ ತಡೆಗೋಡೆ ಇಲ್ಲದ ಪರಿಣಾಮ ಬಲಿಯಾಗಿ ಹೋಯಿತು ಜೀವ. ದೇಣಿಗೆ ಸ್ವೀಕರಿಸಿ ವಂತಿಗೆ ನಿರ್ಮಾಣ, ಇಲ್ಲಿ ಮದುವೆಯಾಗಿ ವಿಚ್ಛೇದನ ಆಗುವುದು ಬೇಡ. ನ್ಯಾಯಮೂರ್ತಿಗಳಾದ ವೇದವ್ಯಾಸಾಚಾರ್ಯ ಶ್ರೀಶಾನಂದ ತಿಳುವಳಿಕೆ. ಹಣಬಲದಿಂದ ನಾನು ಶಾಸಕನಾಗಿಲ್ಲ, ಜನರ ಆಶೀರ್ವಾದದಿಂದ ನಾನು ಶಾಸಕನಾಗಿದ್ದೇನೆ. ವಿದ್ಯಾರ್ಥಿಗಳು ಮುಂದಿನ ಭವಿಷ್ಯಕ್ಕಾಗಿ ಹೆಚ್ಚು ಒತ್ತು ನೀಡಿ. ಮಾಜಿ ಶಾಸಕ ಎನ್ ಸಂಪಂಗಿ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಅದೊಂದು ಕುಟುಂಬಸ್ಥರ ಮದುವೆಗೆಂದು ಲಕ್ಷಾಂತರ ಹಣವನ್ನು ಕಾರಲ್ಲಿ ತಂದಿದ್ದು ಊಟಕ್ಕೆಂದು ಹೋಟೆಲ್ ಬಳಿ ನಿಲ್ಲಿಸಿದ್ದಾಗ 4-5 ಮಂದಿ ಸಿನಿಮೆಯ ರೀತಿಯಲ್ಲಿ ಹಣವನ್ನ ದರೋಡೆ ಮಾಡಿ ಎಸ್ಕೇಪ್ ಆಗಲು ಮುಂದಾಗಿದ್ರು. ಸಾರ್ವಜನಿಕರ ಕೈಗೆ ಸಿಕ್ಕ 2 ಕಳ್ಳರನ್ನ ಹಿಗ್ಗಾಮುಗ್ಗಾ ಥಳಿಸಿದ ಘಟನೆ ನಡೆದಿದೆ. ಮತ್ತಿಬ್ಬರು ಕಳ್ಳರು ಪರಾರಿಯಾಗಿದ್ದಾರೆ. ಎಸ್, ಹೀಗೆ ಕಳ್ಳರಿಬ್ಬರನ್ನ ಲೈಟ್ ಕಂಬಕ್ಕೆ ಕಟ್ಟಾಕಿ ಬಿಸಿ ಬಿಸಿ ಕಜ್ಜಾಯ ತಗೋ ತಿನ್ನು ಅನ್ನೋ ಹಾಗೆ ಸಾರ್ವಜನಿಕರು ಕಳ್ಳರನ್ನ ಹಿಡಿದು ಥಳಿಸ್ತಾ ಇರುವಂತಹ ವಿಡಿಯೋ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಹೂವಿನ ಮಾರುಕಟ್ಟೆ ಬಳಿ. ಹೌದು, ತಿರುಪತಿ ಮೂಲದ ರಮೇಶ್, ಉಷಾ ಎಂಬ ಕುಟುಂಬಸ್ಥರು ಬೆಂಗಳೂರಿನಲ್ಲಿ ದೊಡ್ಡಮ್ಮನ ಮಗಳ ಮದುವೆಗೆ ಕೊಡಬೇಕು ಅಂತ 6 ಲಕ್ಷ ರೂಪಾಯಿ ಹಣವನ್ನ ತರ್ತಾ ಇದ್ರು. ತಿರುಪತಿಯಿಂದ ನೇರವಾಗಿ ಚಿಕ್ಕಬಳ್ಳಾಪುರದ ಹೂವಿನ ಮಾರುಕಟ್ಟೆ ಬಳಿ ಬಂದು ಅಲ್ಲಿ ಊಟಕ್ಕೆ ಅಂತ ಹೋಟೆಲ್ ಬಳಿ ಕಾರನ್ನ ಪಕ್ಕಕ್ಕೆ ಹಾಕಿ ನಿಲ್ಲಿಸಿದ್ದಾರೆ. ಇನ್ನು ಊಟ ಮಾಡಿ 6 ಲಕ್ಷ ರೂಪಾಯಿಗಳ ಹಣ ಇದ್ದ ಬ್ಯಾಗ್ನಿಂದ 500 ರೂಪಾಯಿ ನೋಟನ್ನು ತೆಗೆದುಕೊಟ್ಟಿದ್ದಾರೆ. ಇದನ್ನ ಗಮನಿಸಿಕೊಂಡಿದ್ದ 5-6 ಜನ ಬಂದು ತೆಲುಗಿನಲ್ಲಿ ಮಾತನಾಡಿಸಿ ಇದ್ದಕ್ಕಿದ್ದಂತೆ ಹಾಡಾಗಲೇ ಅಟ್ಯಾಕ್ ಮಾಡಿ ಹೊಡೆದು ಬಡ್ದು ಕಾರ್ನಲ್ಲಿಟ್ಟಿದ್ದಂಥ 6 ಲಕ್ಷ ರೂಪಾಯಿ ಹಣದ ಬ್ಯಾಗ್ ಅನ್ನ ಕಿತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಆದರೆ ಕಾರಲ್ಲಿದ್ದ ಆಂಧ್ರದ ಕುಟುಂಬ ಜೋರಾಗಿ ಕಿರ್ಚಾಡಿಕೊಂಡು ಕಳ್ಳರ ಹಿಂದೆ ಬಿದ್ದು ಅಟ್ಟಾಡಿಸಿದ್ದಾರೆ. ಅಷ್ಟೊತ್ತಿಗೆ ಹೂ ಮಾರುಕಟ್ಟೆಯ ಕಡೆ ಹಣ ಹಿಡಿದ ಕಳ್ಳರು ಓಡಿದ್ದಾರೆ. ದಿಕ್ಕಾಪಾಲಾಗಿ ಓಡ್ತಾ ಇದ್ದ ಅವ್ರನ್ನ ಕಂಡು ಜೋರಾಗಿ ದೊಂಗ ದೊಂಗ ಪಟ್ಕೊಂಡಿ ಅಂತ ಜೋರಾಗಿ ಕೂಗಾಡ್ತಾ ಇದ್ದದನ್ನ ಕಂಡ ಸ್ಥಳೀಯರು 2 ದರೋಡೆಕೋರರನ್ನ ಹಿಡ್ಕೊಂಡಿದ್ದಾರೆ. కమ్మాని కట్టేనో కమ్మానికి రెండో ఇచ్చి అక్కడ నీటిలో కట్టేనా ಒಂದು ಕೊಡ್ತಾರಣ್ಣ వాడు వస్తా 5 నిమిషాలు మెల్లగా ఇవిడ మర్యాదగా దుడ్లు ఇస్తే నువ్వు బచావు మీరు, లేదంటే నా కొడుకల్లాల ఈడ నరాలకు వచ్చాడు సార్ నా కొడుకల్లాల నీకే ಒಂದು ಸೆಕೆಂಡ್ ಕರ್ಕ ಬಂದ್ಬಿಡ್ತೀವಿ మీరు ಎಲ್ಲಿದಾರಂತೆ ಇಲ್ಲೇ ಬೆಟ್ಟ ಹತ್ರ ಅವನಂತೆ ಕರ್ಕ ಬರ್ತೀನಿ ಒಂದು ಸೆಕೆಂಡ್ ನಾನೇ ಹೋಗ್ತೀನಿ. ఇది ఎవరు? మేము వచ్చినాము పెళ్ళికి మా వాళ్ళది పెళ్ళి ఉంటే పోతున్నాము, నిలబెట్టి తినేకి వచ్చినాము. ఫుడ్ చూసుకొని పోదాం అంటే నిలబెట్టుకొని మా అమ్మ డబ్బులు అడిగి తీసిస్తామన్నా. వాడు ఒకడు వచ్చి సంచి పెరుకొని సంచిలో డబ్బు 6 లక్షలు 3 ఊరికేసినారు. డబ్బు అంతా పెరుగుతున్నారు, వాడు పెరిగి 6 రోజులు పట్టించినారు.
డబ్బే రూపాయి కూడా ఇదిలే పరిగెత్తే ఉంది అన్నోళ్ళు పట్టి సామాన్ చేసినారు వాళ్ళు. ఇంకొకటి ఉన్నాడు డబ్బు ఎత్తుకొని పరిగెత్తేసినాడు. ఎంత ఉంది డబ్బు? 6 లక్షలు. 6 లక్షలు. మీరేం తెచ్చినారు 6 లక్షలు? పెళ్లికి అని తెచ్చినాము మా బావకి ఇచ్చాకే. ఎక్కడ పెళ్లి? బెంగళూరులో. ఆహా. మీరు ఎక్కడి నుంచి వచ్చినారు? తిరుపతి నుంచి. మీ ఇక్కడే ఏమిటి ఆగినారు వీళ్ళు? మీరు తినేదానికి ఆగినాం. టిఫిన్ తీసుకున్నాం రోడ్లో ఆర్చ్ కాడ తీసుకొని తిన్నాము. చేతి కట్టుకుని డబ్బు ఇచ్చాక మా అమ్మ డబ్బులు చూసి పెట్టినాయనండి. ఉదయాన్నే తీసి వెనక్కి పెట్టి 500 తీస్తా ఉన్నాం. తీసి మా అమ్మకి ఇచ్చేటప్పుడు సంచితో బ్యాగ్ పెరుకొని పరిగెత్తేసి. ఎంతమంది ఉన్నారు వాళ్ళు? నలుగురు ముగ్గురు తిండు. ఎక్కడ అయింది ఇది? సైడ్ హోటల్ సైడ్. కాంపౌండ్ సైడ్. ఇప్పుడు ఎంత వీళ్ళిద్దరు ఉన్నారా? వీళ్ళు పారిపోయినారా డబ్బు తీసుకొని? ఒకటి మాత్రం ఉరికేసా. దగ్గర ఉండిందని నేను వీళ్ళ అన్నోళ్ళతో పాటు పరిగితే ఉంచి. మీ పేరేమన్నా? మీ పేరు? నా పేరు ರಮೇಶ್ ರಾಜು. ಏನಾಯ್ತು ಅಣ್ಣ? ಏನಿಲ್ಲ, ನಾವು ಮಾರ್ಕೆಟಿಂದ ಐಸ್ ಕ್ರೀಮ್ ಮಾರ್ಕೆಟ್ ಬಂದರೆ ಇವರೆಲ್ಲ ಅಲ್ಲಿ ಸೊಕ್ಕಳ ಕಣ್ಣಿಂದ ಕಾಲೇಜ್ ಪಕ್ಕದಾಗಿಂದ ಅವರು ಹಿಡ್ಕೊಂಡು ಬರ್ತಾಯಿದ್ರು. ಏನು ಹೆಂಗೆ ಅಂತಂದರೆ ದುಡ್ಡು ಕಳ್ತನ ಮಾಡ್ಕೊಂಡು ಬಂದವ್ರಂತೆ ಕೈಯಾಗಿಂದ ಕಿತ್ಕೊಂಡು. ನನ್ನ ಮಕ್ಕಳಿಗೆ ಏನು ಮಾಡ್ಬೇಕು ಶಿಕ್ಷೆ? ಅಲ್ಲಲ್ಲ, ಏನು ಓಡೋಗ್ತಾ ಇದ್ರಂತೆ. ಇನ್ನಿಬ್ಬರು ದುಡ್ಡು ಎತ್ಕೊಂಡು ಹೊರಟಾಗ್ಯವ್ರೆ. ಇನ್ನಿಬ್ಬರು ಹಿಂಗೆ ಓಡ್ ಬಂದಿರೋದು. ಆಮೇಲೆ ಹೂಗಳು ಮಾರ್ಕೆಟ್ ಆಗಿ ನೋಡ್ಕೊಂಡು ಎಲ್ಲ ಓಡೋಗಿ ಹಿಡ್ಕೊಂಡು ಬಂದಿರೋದು. ಅಲ್ಲೇ ಕಾಲೇಜ್ ಪಕ್ಕ ಸೊಕ್ಕೇಳ್ ರೋಡಾಗ ಓಡೋಗ್ಬಿಟ್ಟಿದ್ರಾ? ಸೊಕ್ಕೇಳ್ ರೋಡಾಗ ಓಡತಾವ್ರಂತೆ. ಆ ಮಾರ್ಕೆಟ್ ಆಗ ಹುಡುಗರೆಲ್ಲ ಓಡೋಗಿ ಹಿಡ್ಕೊಂಡು ಬಂದಿರೋದು. ಗಟ್ಟಾಕಿದ್ರ ಇಲ್ಲಿ? ಈಗ ಏನ್ ಹೇಳ್ತವ್ರೆ? ಎಷ್ಟು ಜನ ಸಿಕ್ಕಾಕೊಂಡವ್ರ? ಈಗ ಇಬ್ಬರು ಸಿಕ್ಕಾಕೊಂಡವ್ರು, ಇನ್ನ ಇಬ್ಬರು ಪತ್ತೆ ಇಲ್ಲ. ಎಷ್ಟು ಲಕ್ಷ ಅಂತಣ್ಣ? 6 ಲಕ್ಷ. ಯಾವಾಗ ಆಂಧ್ರ ಕುಟುಂಬದವರ ಬಳಿ 6 ಲಕ್ಷ ರೂಪಾಯಿ ಹಣವನ್ನು ಕದ್ದು ಪರಾರಿ ಆಗ್ತಾ ಇದ್ದ ಕಳ್ಳರ ಹಿಂದೆ ಬಿದ್ದಿದ್ದ ನೊಂದವನು ಕಿರ್ಚಾಡಿದ್ನೋ ಅಷ್ಟೊತ್ತಿಗೆ ಹೂ ಮಾರುಕಟ್ಟೆಯಲ್ಲಿ ಕೆಲಸ ಮಾಡೋ ಸಿಬ್ಬಂದಿ, ರೈತರು ಸೇರಿ ಇಬ್ಬರು ಕಳ್ಳರನ್ನ ಹಿಡ್ಕೊಂಡು ಕಂಬಕ್ಕೆ ಕಟ್ಟಾಕಿದ್ದಾರೆ. ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಅಷ್ಟೊತ್ತಿಗೆ ಹಣದ ಬ್ಯಾಗ್ ಇದ್ದ ಇನ್ನಿಬ್ಬರು ಕಳ್ಳರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ನಿಮ್ಮ ಹೆಸರು ಬೈ? ಸರ್, ನಮ್ಮ ಹೆಸರು ನಾಸಿರ್ ಪಾಷಾ ಅಂತ. ನಮ್ಮ ಅಂಗಡಿ ಇಲ್ಲೇ ಇರೋದು. ಅಲ್ಲಿ ಏನೋ ಕಾರು ಟಿಫನ್ ಮಾಡೋಕ್ಕೆ ಅವರು ಅಮ್ಮ ಮಕ್ಕಳು ಕಾರ್ ನಿಲ್ಸಿದಾರಂತೆ. ಟಿಫನ್ ಮಾಡೋಕ್ಕೆ ಹೋಗುವಾಗ ಕೈಯಲ್ಲಿ ಬ್ಯಾಗ್ ಇತ್ತಂತೆ ದುಡ್ಡುದು. ಅದು ಬ್ಯಾಗೆ ಕಿತ್ಕೊಂಡು 4 ಜನ ಹಿಂಗೆ ಓಡಿ ಬಂದರು. ಅವ್ರ ಮಗ 1 ಕಿಲೋಮೀಟ್ರಿಂದ ಓಡಿ ಬಂದಿದ್ದಾರೆ ಹಿಂದೆನೇ. ಇಲ್ಲಿ ಮಾರ್ಕೆಟ್ ಒಳಗಡೆ ದೂರ ಬಂದರು. 4 ಜನ ಇಬ್ಬರು ಹಿಂಗೆ ಹೋದರು ಲೆಫ್ಟ್ಗೆ, ಇಬ್ಬರು ರೈಟ್ಗೆ ಹೋದರು. ಆಮೇಲೆ ಅಲ್ಲಿ ಓಡೋಕ್ಕೆ ಅವ್ರಿಗೆ ಹೊಸಬ್ರಲ್ಲ, ಅವ್ರಿಗೆ ಜಾಗ ಗೊತ್ತಿಲ್ಲ. ಅಲ್ಲಿ ಸ್ಟೂಡೆಂಟ್ ಕ್ರಿಕೆಟ್ ಆಡ್ತಾಯಿದ್ರು, ಅಲ್ಲಿ ಹೋಗಿದ್ದಾರೆ. ಅಲ್ಲಿಂದ ಇವ್ರ ಮಗ ನೋಡಿ ಕಳ್ಳ ಅಂದಿದ ತಕ್ಷಣ ಅವರು ಏನು ಮಾಡಿದ್ದಾರೆ, 2 ವೀಲರ್ ಎತ್ಕೊಂಡು ಸ್ಟೂಡೆಂಟ್ ಎಲ್ಲ ಹೋಗಿ ಅವರಿಬ್ಬರಿಗೂ ಹಿಡ್ಕೊಂಡು ಬಂದು ಈ ಕಂಬಗೆ ಕಟ್ಟಿದ್ದಾರೆ. ಇವಾಗ ಪ್ರೆಸ್ ಅವರು ಇನ್ನಿಬ್ರು ಏನಾದ್ರು? ಇನ್ನಿಬ್ರು ನೋಡಿ, ಇಲ್ಲಿ ಒಬ್ಬರು ಅಲ್ಲಿ ಸಿಕ್ಕಿದ ತಕ್ಷಣ ಇಲ್ಲಿ ನಮ್ಮ ಮುಂದೆನೆ ಇನ್ನೊಬ್ಬ ಬಂದು, ನಾನು ಕೂಗಿದ ತಕ್ಷಣ ಅವನು ಇನ್ನೊಂದು ಓಡೋದ್ನು. ಬ್ಯಾಗ್ ಅವನು ಏನೋ ಕೈಯಲ್ಲಿ ಹಿಡ್ಕೊಂಡಿದ್ನು. ಆಮೇಲೆ ಓಡೋದ್ನು ಹಿಂಗೆ. ಇನ್ನು ಯಾವಾಗ ಕಳ್ಳರನ್ನ ಕಂಬಕ್ಕೆ ಕಟ್ಟಾಕಿ ಸಾರ್ವಜನಿಕರು ಗೂಸ ಕೊಡ್ತಾ ಇದ್ದಾರೆ ಅನ್ನೋಂಥ ವಿಚಾರ ತಿಳಿದು ಬಂತು, ಆಗ ಅಲ್ಲಿಗೆ ನಂದಿಗಿರಿಧಾಮ ಪೊಲೀಸರು ಬಂದು ಸಾರ್ವಜನಿಕರು ಕಟ್ಟಾಕಿದ್ದ ಆರೋಪಿಗಳನ್ನು ಬಿಡಿಸಿ ವಶಕ್ಕೆ ಪಡ್ಕೊಂಡು ದೂರು ದಾಖಲಿಸಿಕೊಂಡು ಇನ್ನಿಬ್ಬರು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ.
ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಅದು ರಾಜ್ಯ ಹೆದ್ದಾರಿ ಜಿಲ್ಲಾ ಕೇಂದ್ರದಿಂದ ಪಕ್ಕದ ಆಂಧ್ರ ಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ. ಆ ರಸ್ತೆಯಲ್ಲಿ ಬರುವ ಅದೊಂದು ದೊಡ್ಡ ಕೆರೆಯ ಎರಡು ಬದಿಯಲ್ಲಿ ತಡೆಗೋಡೆ ಇಲ್ಲದ ಪರಿಣಾಮ ನಡೆಯಬಾರದ ಅವಘಡವೊಂದು ನಡೆದು ಅಲ್ಲೊಂದು ಜೀವವೇ ಬಲಿಯಾಗಿ ಹೋಗಿದೆ. ಕೆರೆಯ ಕಟ್ಟೆ ಮೇಲೆ ಆಯ ತಪ್ಪಿ ಒಳಗೆ ಬಿದ್ದಿರೋ ಕಾರು. ಕೆರೆಗೆ ಬಿದ್ದಿರುವ ಕಾರ್ ನೋಡಲು ಜಮಾಯಿಸಿರುವ ನೂರಾರು ಜನರು. ಅಲ್ಲೇ ಕೆರೆಯ ಒಳಗೆ ಇಳಿದು ಪರಿಶೀಲನೆ ನಡೆಸ್ತಾ ಇರೋ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ತಾಲೂಕು ಮುದುವಾಡಿ ಗ್ರಾಮದ ಬಳಿ. ಕಳೆದ ಶನಿವಾರ ರಾತ್ರಿ 1:30 ಸುಮಾರಿನಲ್ಲಿ ಕೋಲಾರ ತಾಲೂಕು ತೊರಾಂಡಹಳ್ಳಿ ಗ್ರಾಮದ ಕಡೆಗೆ ಹೋಗ್ತಾ ಇದ್ದ ಕಾರು ಕೆರೆಗೆ ಬಿದ್ದ ಪರಿಣಾಮ ಕಾರ್ನಲ್ಲಿದ್ದ ತೊರಾಂಡಹಳ್ಳಿ ಗ್ರಾಮದ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ TM ವೆಂಕಟೇಶ್ ಮೃತಪಟ್ಟಿದ್ದಾರೆ. ಅಂದಹಾಗೆ ಸೋಮವಾರದಿಂದ ಕೋಲಾರದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ CPM ಪಕ್ಷದ ರಾಜ್ಯ ಸಮಾವೇಶ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಕಳೆದ ರಾತ್ರಿ 1 ಗಂಟೆಯವರೆಗೂ ಜಿಲ್ಲಾಧ್ಯಕ್ಷ ಕಾಮ್ರೇಡ್ ವೆಂಕಟೇಶ್ ಹಾಗೂ ಹಲವು ಕಾರ್ಯಕರ್ತರು ನಗರದಲ್ಲಿ ಬ್ಯಾನರು, ಬಂಟಿಂಗ್ಸ್ಗಳನ್ನು ಕಟ್ಟಿ ನಂತರ ವೆಂಕಟೇಶ್ ತಮ್ಮದೇ ಇಂಡಿಕಾ ಕಾರ್ನಲ್ಲಿ ತಮ್ಮೂರು ತೊರಾಂಡಹಳ್ಳಿ ಕಡೆಗೆ ಹೊರಟಿದ್ದಾರೆ. ಈ ವೇಳೆ ಮುದುವಾಡಿ ಗ್ರಾಮದ ಬಳಿ ಬರ್ತಾ ಇರುವಾಗ ತಿರುವಿನಲ್ಲಿ ಕಾರ್ಗೆ ಯಾವುದೋ ವಾಹನ ಡಿಕ್ಕಿ ಹೊಡೆಯಿತೋ ಅಥವಾ ಆಯ ತಪ್ತೋ ಗೊತ್ತಿಲ್ಲ. ವೆಂಕಟೇಶ್ ಅವರು ಚಲಾಯಿಸ್ತಾ ಇದ್ದ ಕಾರು ಕೆರೆಗೆ ಬಿದ್ದಿದೆ. ವೆಂಕಟೇಶ್ ಕಾರ್ನಿಂದ ಹೊರಬರೋ ಪ್ರಯತ್ನ ಮಾಡಿದ್ದಾರೆ, ಆದರೂ ಪ್ರಯೋಜನ ಆಗಿಲ್ಲ. ವೆಂಕಟೇಶ್ ಕಾರ್ನಲ್ಲೇ ಮೃತಪಟ್ಟಿದ್ದಾರೆ. ಇನ್ನು ಕಾರು ಅಪಘಾತವಾಗಿ ಕೆರೆಗೆ ಬಿದ್ದಿರುವ ವಿಷಯ ಬೆಳಿಗ್ಗೆ 9 ಗಂಟೆಯವರೆಗೂ ಯಾರಿಗೂ ತಿಳಿದಿಲ್ಲ. ಈ ವೇಳೆ ವೆಂಕಟೇಶ್ ರಾತ್ರಿ ಮನೆಗೆ ಅಂತ ಹೋದವರು ಮನೆಗೆ ತಲುಪಿಲ್ಲ. ಅವರ ಮೊಬೈಲ್ ಕೂಡ ಕೆಲಸ ಮಾಡ್ತಾ ಇಲ್ಲ ಎಂದು ಹುಡುಕಾಡುವ ವೇಳೆ ವೆಂಕಟೇಶ್ ಅವರ ಕಾರಿನ ಮುಂಭಾಗದ ನಂಬರ್ ಪ್ಲೇಟ್ ಇದ್ದ ಮಡ್ಗಾರ್ಡ್ ಕೆರೆಯ ಕಟ್ಟೆ ಮೇಲೆ ಬದಿಯಲ್ಲಿ ಬಿದ್ದಿತ್ತು. ಅದನ್ನ ನೋಡಿದ ಕೆಲವರು ಕೆರೆಯಲ್ಲಿ ನೋಡಲಾಗಿ ಕಾರ್ನಿಂದ ಡೀಸೆಲ್ ಲೀಕ್ ಆಗ್ತಾ ಇರೋದು ಕಂಡು ಬಂದಿದೆ. ಈ ವೇಳೆ ಅನುಮಾನಗೊಂಡ ಸ್ಥಳೀಯರು ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ವಿಷಯ ತಿಳಿಸಿದ ನಂತರ ಸ್ಥಳಕ್ಕೆ ಬಂದ ಗ್ರಾಮಾಂತರ ಠಾಣಾ ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿ ಪರಿಶೀಲನೆ ನಡೆಸಿದಾಗ ಕೆರೆಯಲ್ಲಿ ಕಾರ್ ಹಾಗೂ ವೆಂಕಟೇಶ್ ರವರ ಶವ ಇರೋದು ತಿಳಿದು ಬಂದಿದೆ. ಹಿಂದಕ್ಕೆ ಬನ್ನಿ. ನಾವು ಏನು ಕಾಣಿಸ್ತಾನೆ ಇಲ್ಲ. ಅವ್ರಿಗೆ ಸರ್ ಎಲ್ಲ ಹಿಂದೆ ಬಂದೆ. ವೆಂಕಟೇಶ್ ಅವರು
ಇಲ್ಲಿ ಕಾನೂನು ಸುತ್ತ ಈಗಾಗಲೇ ಅಗ್ನಿ ಸಮಸ್ಯೆಗಳು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಮುಂದಾಗಿರ್ತಕ್ಕಂಥದ್ದು ನೋಡೋದಾಗ ಆ ಕಾರು ಇನ್ನು ಹಲವು ವರ್ಷಗಳಿಂದ ಈ ರಸ್ತೆ ಕಿರಿದಾಗಿದ್ದು ಕೆರೆಗೆ ತಡೆಗೋಡೆ ಇಲ್ಲದೆ ಇರೋದು ಈ ಅಪಘಾತಕ್ಕೆ ಕಾರಣ. ಒಂದು ವೇಳೆ ತಡೆಗೋಡೆ ಇದ್ದಿದ್ರೆ ವೆಂಕಟೇಶ್ ಸಾವು ಆಗ್ತಾ ಇರಲಿಲ್ಲ ಅನ್ನೋ ಮಾತುಗಳು ಕೇಳಿಬಂದಿದೆ. ಒಟ್ನಲ್ಲಿ ತಮ್ಮ ಜೀವನದ ಉದ್ದಕ್ಕೂ 10 ಹೋರಾಟಗಳನ್ನು ಮಾಡಿ 10 ಸಮಸ್ಯೆಗಳಿಗೆ ಪರಿಹಾರ ಕೊಡಿಸಿದ ವೆಂಕಟೇಶ್ ಅವರು ಮುದುವಾಡಿ ಕೆರೆ ಕಟ್ಟೆಯ ಮೇಲೆ ತಡೆಗೋಡೆ ಇಲ್ಲದ ಸಮಸ್ಯೆಯಿಂದಲೇ ತಾವು ಸಾವಿಗೆ ಈಡಾಗಿದ್ದಾರೆ. ಅವರ ಸಾವಿನ ಮೂಲಕವಾದರೂ ಮುದುವಾಡಿ ಕೆರೆಗೆ ತಡೆಗೋಡೆ ನಿರ್ಮಾಣ ಮಾಡಿ ಮುಂದೆ ಆಗಬಹುದಾದ ಅಪಘಾತಗಳಿಗೆ ಶಾಶ್ವತ ಪರಿಹಾರ ಸೂಚಿಸುವ ಮೂಲಕ ಹೋರಾಟಗಾರನ ಸಾವಿಗೆ ನ್ಯಾಯ ಒದಗಿಸಬೇಕಾಗಿದೆ ಅನ್ನೋ ಮಾತುಗಳು ಕೇಳಿಬಂದಿವೆ. NM ಸುರೇಶ್, MM ಟಿವಿ, ಶ್ರೀನಿವಾಸಪುರ. ಇದೀಗ ಬ್ರೇಕ್ನ ನಂತರ MM ಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ PUC ವಿಜ್ಞಾನ ವಿಭಾಗ, PCMB, PCMCS, ವಾಣಿಜ್ಯ ವಿಭಾಗ, EBAS, EBACS, ಡಿಗ್ರಿ BCom, BBA, MCom, BCA 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜ್. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ
ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ನಾವು ACE ಆಕ್ವಾಟೆಕ್ ಐಸ್ಬೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ ಕೆಇಬಿ ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಧರ್ಮ ಮಾರ್ಗದಲ್ಲಿ ವಂತಿಗೆ ಮತ್ತು ದೇಣಿಗೆ ಸ್ವೀಕರಿಸಿ ಈ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಆಗುವ ಯಾವ ಮದುವೆಗಳು ಕೋರ್ಟ್ಗೆ ಬಂದು ವಿಚ್ಛೇದನ ಆಗುವುದು ಬೇಡ ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ವೇದವ್ಯಾಸಾಚಾರ್ಯ ಶ್ರೀ ಶಾನಂದರವರು ತಿಳಿಸಿದರು. ಬಹಳ ಹೋರಾಟ ಮಾಡಿ ಭಾರತದಾದ್ಯಂತ ನಮ್ಮ ಸಂಸ್ಕೃತಿ ಉಳ್ಕೋಬರೋಕೆ ನಿಜಕ್ಕೂ ಅಡಿಪಾಯ ಆಗ್ತದೆ ಅಂತ ನನ್ನ ಭಾವನೆ.
ಅವರ ಶ್ರಮದಿಂದ ಹೆಚ್ಚಿನ ಶ್ರಮ ಹಾಕಿ ಭಾರತೀಯ ಸಂಸ್ಕೃತಿ ಕನ್ಯಾಕುಮಾರಿ ಕಾಶ್ಮೀರದಲ್ಲಿ ಉಳ್ಕೊಳ್ಳೋದಕ್ಕೆ ಖಂಡಿತವಾದ ಶ್ರಮ ಇದೆ. ಇಲ್ಲ ಅಂದ್ರೆ ಇಷ್ಟು ಒಗ್ಗಟ್ಟಾಗಿ ಈ ಒಂದು ಭಾರತೀಯ ಗೌರಿಬಿದನೂರು ತಾಲೂಕಿನ ಕಸಬಾ ಹೋಬಳಿ ವಿದುರಾಶ್ವತದಲ್ಲಿ ಭಾನುವಾರದಂದು ಶ್ರೀ ವಿದುರಾಶ್ವತ ನಾರಾಯಣಸ್ವಾಮಿ ಬ್ರಾಹ್ಮಣರ ಸೇವಾ ಟ್ರಸ್ಟ್ ವತಿಯಿಂದ ನಿರ್ಮಿಸಲಾಗಿದ್ದ ನೂತನ ಮೈತ್ರೇಯಿ ಕಲ್ಯಾಣ ಮಂಟಪದ ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ವೇದವ್ಯಾಸಾಚಾರ್ಯ ಶ್ರೀಶಾನಂದ ಮಾತನಾಡಿ, ಕರ್ನಾಟಕದ ದಕ್ಷಿಣ ಕಾಶಿ ಹಾಗೂ ಜಲಿಯನ್ ವಾಲಾಬಾಗ್ ವಿದುರನು ನೆಟ್ಟ ಅಶ್ವತ್ಥ ವೃಕ್ಷಕ್ಕೆ ಪ್ರಸಿದ್ಧವಾದ ಐತಿಹಾಸಿಕ ಕ್ಷೇತ್ರದಲ್ಲಿ ಸುಂದರ ಕಲ್ಯಾಣ ಮಂಟಪ ಲೋಕಾರ್ಪಣೆ ಆಗುತ್ತಿರುವುದು ವಿಶೇಷವಾದದ್ದು. ಧರ್ಮ ಮಾರ್ಗದಲ್ಲಿ ವಂತಿಕೆ ಹಾಗೂ ದೇಣಿಗೆ ಸ್ವೀಕರಿಸಿ ಈ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಆಗುವ ಯಾವ ಮದುವೆಗಳು ಕೋರ್ಟ್ಗೆ ಬಂದು ವಿಚ್ಛೇದನ ಆಗುವುದು ಬೇಡ ಎಂದು ಹಾರೈಸಿದ್ದಾರೆ. ಒಂದು ಶುಭ ಕಾರ್ಯ ನಡೀಬೇಕು ಅಂತಂದ್ರೆ ಮದುವೆ ಅಂತಕ್ಕಂಥದ್ದು ಬಹಳ ನಮ್ಮ ಸಮಾಜ ಮಾಡಿಕೊಂಡಿರ್ತಕ್ಕಂಥ ಒಂದು ಶಿಷ್ಟಾಚಾರದ ಪದ್ಧತಿ. ಗಂಡು ಗಂಡನಾಗಲು, ಹೆಣ್ಣು ಹೆಂಡತಿಯಾಗಲು ವ್ಯವಸ್ಥಿತವಾಗಿ ರೂಪಿಸಿರುವ ಸಮಾಜ ರೂಪಿಸಿರುವ ವ್ಯವಸ್ಥೆ ಯಾವುದು ಅಂತಂದ್ರೆ ಅದು ಮದುವೆ. ನೋಡಿ, ಅಲ್ಲಿ ತನಕ ವರ ವಧು ಯಾವ ಬೇಕಾದ್ರೂ ನೋಡ್ಬೋದು. ತುಂಬಾ ಜನ ನೋಡ್ತಿದ್ದೆ ಹಾಗೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಓಡಾಡ್ತಿತ್ತು ಅಂತಂದ್ರೆ ನೋಡು ಅವ್ರಿಗೆ ಚೆನ್ನಾಗಿ ಕಾಡ್ತಾಳೆ, ಕೇಳೋಣ ಡಾಕ್ಟರ್ ತರ್ಸೋಣ. ಅಲ್ಲೂ ಇಬ್ರು ಅಕ್ಕ ತಂಗಿ ಚೆನ್ನಾಗಿತ್ತು ಅಂತಂದ್ರೆ ತಾಯಿ ಹೇಳೋಳು, ನೋಡು ತಂಗಿ ಸ್ವಲ್ಪ ಚೆನ್ನಾಗಿ ಕಾಣ್ತಾಳೆ, ಅವರೆಲ್ಲ ಮೂಲೆ ಕೂತೀವಿ ಅಂತ ಹೇಳೋ ಅಕ್ಕನ ಒಂದು ಆಗಲಿ. ಇದೆಲ್ಲ ನಾವು ನೋಡಿರ್ತಕ್ಕಂಥದ್ದು ಕಲ್ಯಾಣ ಮಂಟಪಗಳಲ್ಲಿ. ಹಾಗಾಗಿ ಕಲ್ಯಾಣ ಮಂಟಪ ಅಂತಕ್ಕಂಥದ್ದು ಒಂದು ಸ್ಥಳ ಅಷ್ಟೇ ಆಗಬಾರ್ದು. ಅಲ್ಲಿ ಶುಭವಾಗಿ ನಡೀತಕ್ಕಂಥ ಕೆಲಸ ಕಾರ್ಯಗಳು, ಮದುವೆ ಇತ್ಯಾದಿ ಶುಭ ಸಮಾರಂಭಗಳು, ಉಪನಯನವಿರಬಹುದು, ಮತ್ತೊಂದಿರಬಹುದು, ಯಾವುದೇ ಶುಭ ಸಮಾರಂಭಗಳಾಗಲಿ ಆ ಶುಭ ಸಮಾರಂಭದಲ್ಲಿ ದೇವರ ಸಾನ್ನಿಧ್ಯ ಇರುತ್ತೆ ಅನ್ನೋದನ್ನು ತಿಳ್ಕೊಂಡು ಅಲ್ಲಿ ಕರೆದಿರ್ತಾರೆ ಪುರೋಹಿತರು. ಎಲ್ಲರನ್ನೂ ಆಹ್ವಾನ ಮಾಡಿ ಕರೆದಿರ್ತಾರೆ. ಜನರನ್ನ ಸನ್ಮಾರ್ಗದಲ್ಲಿ ಹೋಗ್ತಕ್ಕಂಥ ಒಂದು ಜನರನ್ನ ಪ್ರೇರಣೆ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ಅವಶ್ಯಕತೆ ಇದೆ. ಯಾಕೆಂತ ಹೇಳಿದ್ರೆ ರಾಮನಿದ್ದಾಗಲೂ ರಾವಣ ಅನ್ನೋದು ಇದ್ದೇ ಇದ್ದ. ಸಮಾಜದಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡು ಇದ್ದೇ ಇರುತ್ತೆ. ಆದರೆ ನಾವು ಬರೀ ಕೆಟ್ಟದ್ದನ್ನೇ ನೋಡ್ಕೊಂಡು ಹೋಗ್ಬಾರ್ದು. ಜನರನ್ನ ಸನ್ಮಾರ್ಗದಲ್ಲಿ ಹೋಗ್ತಕ್ಕಂಥ ಪ್ರೇರಣೆ ಕೊಡ್ತಕ್ಕಂಥ ವ್ಯಕ್ತಿಗಳು ನಮಗೆ ಅವಶ್ಯಕತೆ ಇದೆ. ಹಾಗೆ ಆ ರೀತಿಯಾಗಿ ಜನರಲ್ಲಿ ಒಂದು ಪ್ರೇರಣೆಯನ್ನು ಹುಟ್ಟಿಸ್ತಕ್ಕಂಥ, ಸರಿಯಾದಂಥ ಮಾರ್ಗದಲ್ಲಿ ಹೋಗ್ತಕ್ಕಂಥ ಪ್ರೇರಣೆ ಕೊಡ್ತಕ್ಕಂಥ ವ್ಯಕ್ತಿಗಳು ನಮ್ಮ ನ್ಯಾಯಾಂಗದಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಶ್ರೀಶಾನಂದ್ರೆ ಅವರು ಬಹಳ ಅತ್ಯಂತ ಪ್ರಮುಖರು, ಬಹಳ ಒಂದು ನಮಗೆಲ್ಲ ಅತ್ಯಂತ ಗೌರವ ಇರ್ತಕ್ಕಂಥ ವ್ಯಕ್ತಿ. ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಮಾತನಾಡಿ, ವಿದುರಾಶ್ವತದಲ್ಲಿ ಬ್ರಾಹ್ಮಣರ ಸೇವಾ ಟ್ರಸ್ಟ್ ವತಿಯಿಂದ ಸುಂದರ ಕಲ್ಯಾಣ ಮಂಟಪವನ್ನ ನಿರ್ಮಿಸಲಾಗಿದೆ. ತಾಲೂಕಿನ ಜನತೆ ಇದನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು. ಬ್ರಾಹ್ಮಣ ಸಮಾಜವು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಹರಡಿಕೊಂಡಿದೆ. ಭಾರತದಾದ್ಯಂತ ಸಂಸ್ಕೃತಿ ಉಳಿಯಲು ಇವರ ಶ್ರಮ ಅಪಾರವಾದದ್ದು. ಈ ದೇಶದ ಸಂಸ್ಕೃತಿ ಉಳಿವಿಗೆ ಅವರ ಮಾರ್ಗದರ್ಶನ ಇರಲಿ ಎಂದರು. ಬ್ರಾಹ್ಮಣ ಸಮಾಜ ಅಂತಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಈ ಸಮಾಜ ಇದೆ. ಇವತ್ತು ಏನಾದ್ರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಏನಾದ್ರೆ ಈ ಸಮಾಜ ಒಂದುಗೂಡಿರ್ಬೇಕಾದ್ರೆ ಹಿಂದೂ ಸಮಾಜ ನಮ್ಮ ನಾಡಿನ ಸಂಸ್ಕೃತಿ ಒಗ್ಗಟ್ಟಾಗಿರ್ಬೇಕಾದ್ರೆ ಹಳೆಯ ಒಂದು ಸಂಸ್ಕಾರ ಸಂಸ್ಕೃತಿ ಏನಿದೆ ನಮ್ಮ ಭಾರತ ದೇಶದ್ದು ಈ ಸಂಸ್ಕಾರ ಉಳಿಬೇಕಾದ್ರೆ ಈ ಬ್ರಾಹ್ಮಣ ಸಮಾಜದ ಹಿಂದಿನಿಂದಲೂ ಬಂದಂತ ಪಂಡಿತರಿರ್ಬೋದು, ವಿದ್ಯಾವಂತರಿರ್ಬೋದು, ಬಹಳ ಹೋರಾಟ ಮಾಡಿ ಭಾರತದಾದ್ಯಂತ ನಮ್ಮ ಸಂಸ್ಕೃತಿ ಉಳ್ಕೊಳ್ಳೋದಕ್ಕೆ ನಿಜಕ್ಕೂ ಅಡಿಪಾಯ ಆಗ್ತದೆ ಅಂತ ನನ್ನ ಭಾವನೆ. ಅವರ ಶ್ರಮದಿಂದ ಹೆಚ್ಚಿನ ಶ್ರಮ ಹಾಕಿ ಭಾರತೀಯ ಸಂಸ್ಕೃತಿ ಕನ್ಯಾಕುಮಾರಿ ಕಾಶ್ಮೀರದಲ್ಲಿ ಉಳ್ಕೊಳ್ಳೋದಕ್ಕೆ ಖಂಡಿತವಾದ ಶ್ರಮ ಇದೆ. ಇಲ್ಲ ಅಂದ್ರೆ ಇಷ್ಟು ಒಗ್ಗಟ್ಟಾಗಿ ಈ ಒಂದು ಭಾರತೀಯ ಸಮಾಜ ಸಂಸ್ಕೃತಿ ಇಷ್ಟು ಉಳಿಯುತ್ತಿಲ್ಲ. ಅದು ಬಹಳ ಒಂದು ಮತ್ಸತಿತನದಿಂದ ಈ ಸಂಸ್ಕೃತಿ ಹಾಳಾಗಕ್ಕೆ ಇಡೀ ಒಗ್ಗಟ್ಟಾಗಿ ಕನ್ಯಾಕುಮಾರಿಯಿಂದ ಕಾಶ್ಮೀರದಲ್ಲಿ ಏನು ಒಗ್ಗಟ್ಟು ಇವತ್ತಿದೆ ನಮ್ಮ ಭಾರತ ಸಂಸ್ಕೃತಿ, ಅದಕ್ಕೆ ಬ್ರಾಹ್ಮಣ ಸಮಾಜ ಮುಖ್ಯ ಕಾರಣ ಅಂತ ನನ್ನ ಭಾವನೆ. ಈ ಒಂದು ಎನ್ಎಚ್
ಶಿವಶಂಕರ ರೆಡ್ಡಿ ಮಾತನಾಡಿ, ಬ್ರಾಹ್ಮಣ ಸಮುದಾಯದ ಇತಿಹಾಸದಲ್ಲಿ ಸ್ಮರಣೀಯ ದಿನವಾಗಿದೆ. ಇಚ್ಛಾಶಕ್ತಿ ಇದ್ದಾಗ ಯಾವ ಕಾರ್ಯವನ್ನಾದರೂ ಸಾಧಿಸಬಹುದು. ಬ್ರಾಹ್ಮಣ ಸಮುದಾಯ ಸುಸಂಸ್ಕೃತ, ಸುಶಿಕ್ಷಿತ ಸಮುದಾಯವಾಗಿದೆ. ಸಮಾಜಕ್ಕೆ ಮಾರ್ಗದರ್ಶಕರಾಗಿದ್ದೀರಿ ಎಂದು ಹೇಳಿದ್ದಾರೆ. ಇದೇ ವೇಳೆ ಸಮಾರಂಭದಲ್ಲಿ ಅಡಿಷನಲ್ ಅಡ್ವೊಕೇಟ್ ಜನರಲ್ ಮಾಲ್ಹಾರಾವ್, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಹಿರಿಯ ಉಪಾಧ್ಯಕ್ಷ ಆರ್ ಲಕ್ಷ್ಮೀಕಾಂತ್, ಶ್ರೀ ವಿಧುರಾಶ್ವತ ನಾರಾಯಣಸ್ವಾಮಿ ಬ್ರಾಹ್ಮಣರ ಸೇವಾ ಟ್ರಸ್ಟ್ನ ಅಧ್ಯಕ್ಷ ರಾಜೇಂದ್ರ ಪ್ರಸಾದ್, ಡಾಕ್ಟರ್ ಬಿಎಸ್ ರಾಘವೇಂದ್ರ ಭಟ್, ಲಕ್ಷ್ಮಣ್ ಇನ್ನಿತರರು ಉಪಸ್ಥಿತರಿದ್ದರು. ಕೆಬಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ನಾನು ಜನರ ಹೃದಯ ಗೆದ್ದು 2 ಬಾರಿ ಶಾಸಕನಾಗಿದ್ದೇನೆ ಹೊರತು ಹಣ ಬಲದಿಂದ ಶಾಸಕನಾಗಿಲ್ಲ. ನಾನು ಶಾಸಕನಾಗಿ ಗೆದ್ದ ನಂತರ ಸಮುದಾಯ ನನ್ನನ್ನ ಗುರುತಿಸಿ ಗೌರವಿಸಿದೆ. ಆದ ಕಾರಣ ಸಮುದಾಯ ಹಾಗೂ ಸಮಾಜ ಗುರುತಿಸಬೇಕಾದ್ರೆ ಪ್ರತಿ ವಿದ್ಯಾರ್ಥಿ ಯಶಸ್ವಿ ಗುರಿ ಸಾಧನೆಯತ್ತ ಸಾಗಬೇಕೆಂದು ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಎನ್ ಸಂಪಂಗಿ ತಿಳಿಸಿದರು. ಯಾಕೆಂದರೆ ಹೃದಯದ ವಿಚಾರದಲ್ಲಿ ನಾನು ಶಾಸಕನ, ಹಣದ ವಿಚಾರದಲ್ಲಿ ನಾನು ಶಾಸಕನಾಗ ಅವತ್ತು ನನಗೆ ಕೊಟ್ಟ. ಬಾಗೇಪಲ್ಲಿ ಪಟ್ಟಣದ ಹೊರವಲಯದಲ್ಲಿ ಇರುವ ಕೊಂಡವಾರಪಲ್ಲಿಯ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಯೋಗಿ ನಾರಾಯಣ ಬಲಿಜ ನೌಕರರ ಸಂಘದ ವತಿಯಿಂದ ಆಯೋಜಿಸಿದ್ದ 9ನೇ ವರ್ಷದ ಬಲಿಜ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ವಿವಿಧ ಗಣ್ಯರು ಉದ್ಘಾಟಿಸಿದ್ದಾರೆ. ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಅಧ್ಯಕ್ಷ ಎನ್ ಸಂಪಂಗಿ ಮಾತನಾಡಿ, ಹಣ ಮತ್ತು ಜಾತಿ ಬಲ ನೋಡಿ ಈ ಭಾಗದ ಜನರು ನನಗೆ ಅಧಿಕಾರ ಕೊಟ್ಟಿಲ್ಲ. ಬಡ ಜನರ ಆಶೀರ್ವಾದದಿಂದ 2 ಬಾರಿ ಈ ಭಾಗದ ಶಾಸಕನಾಗಿ ಜನರ ಸೇವೆ ಮಾಡಿದ್ದೇನೆ. ಶ್ರೀ ಕೈವಾರ ತಾತಯ್ಯನವರ ಉಪದೇಶದಂತೆ ಎಲ್ಲಾ ಜಾತಿಗಳನ್ನ ಒಗ್ಗೂಡಿಸಿಕೊಂಡು ಹೋದಾಗ ಮಾತ್ರ ಅತ್ಯುನ್ನತ ಸ್ಥಾನಕ್ಕೇರಲು ಸಾಧ್ಯವಾಗುತ್ತದೆ. ಇಂದಿನ ವಿದ್ಯಾರ್ಥಿಗಳು ಮುಂದಿನ ಭವಿಷ್ಯಕ್ಕಾಗಿ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ನೀಡಿ ಉನ್ನತ ಸ್ಥಾನವನ್ನ ಪಡೆದುಕೊಂಡಾಗ ಸಮಾಜ, ಸಮುದಾಯ ಎರಡೂ ಗೌರವಿಸುತ್ತದೆ ಎಂದರು. ಹೃದಯದ ವಿಚಾರ, ಯಾಕೆಂದರೆ ಹೃದಯದ ವಿಚಾರದಲ್ಲಿ ನಾನು ಶಾಸಕನಾಗ, ಹಣದ ವಿಚಾರದಲ್ಲಿ ನಾನು ಶಾಸಕನಾಗ ಅವತ್ತು ನನಗೆ ಕೊಟ್ಟಂತ ಗೌರವ, ಪ್ರತಿಯೊಬ್ಬ ಬಡ ಕುಟುಂಬದ ಜನ ಒಂದು ಹೂವಿನ ಹಾರ ಹಾಕಿ ನನ್ನನ್ನು ಶಾಸಕರಾಗಿ ಈ ಭಾಗಕ್ಕೆ ತಂದರು. ಇವತ್ತು ಅನುದಾನ ನಾನು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಎಲ್ಲರೂ ಕೂಡ ಹೇಳ್ತೀನಿ, ನಮ್ಮ ಬಾಗೇಪಲ್ಲಿ ಆಗಲಿ, ಚಿಕ್ಕಬಳ್ಳಾಪುರ ಆಗಲಿ, ಕೋಲಾರದ ಜನಕ್ಕೆ ನನ್ನ ಯಾವತ್ತೂ ಕೂಡ ಋಣ ಇದ್ದೇ ಇತ್ತು. ಯಾಕಂದರೆ ಅವರು ಕೊಟ್ಟಂಥ ಆಶೀರ್ವಾದದಿಂದ 2 ಸಾರಿ ಶಾಸಕನಾದ. ಅಲ್ಲಿವರೆಗೂ ಕೂಡ ಬಲಿಜ ಜನಾಂಗದ ಗುರುತನ್ನು ಹಿಡಿತಕ್ಕಂಥ ಕೆಲಸ ಆಗಿರಲಿಲ್ಲ. ಯಾವಾಗ ನಾವು ಇಂಡಿಪೆಂಡೆಂಟ್ ಆಗಿ ಗೆದ್ದು ಬಂದ್ವಿ ಅವತ್ತು ಜನಗಳಿಗೆ ಕಟ್ಟುತ್ತೇವೆ. ಅವತ್ತು ಈ ಜನಾಂಗಗಳು ಕೂಡ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ನಾನು ನೀವು ಕೊಟ್ಟಂಥ ಆಸ್ತಿ, ನೀವು ಕೊಟ್ಟಿದ್ದ ಒಂದು ದಾರಿಯಲ್ಲಿ ನಾನು ಹೋದ್ಮೇಲೆ ಒಳ್ಳೆ ಕೆಲಸಗಳನ್ನ ಮಾಡಿ. ಯಾಕಂದರೆ ಕೈವಾರ ತಾತೇನು ಹೇಳ್ತಾರೆ, ಅವರಿಗೆ ಜಾತಿನೇ ಇಲ್ಲ. ಎಲ್ಲರೂ ಕೂಡ ಎಲ್ಲ ಜನಾಂಗಗಳನ್ನು ಕೂಡಿಸಿ ಅವರು ಕಾಪಾಡ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಕಾರ್ಯಗಳು ಕೂಡ ಈ ಭಾಗಕ್ಕೆ ಆಗಿದೆ. ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಮಾತನಾಡಿ, ಕೃಷಿ ಕೂಲಿ ಕಾರ್ಮಿಕರು ತಮ್ಮ ಮಕ್ಕಳನ್ನ ಉನ್ನತ ಭವಿಷ್ಯದ ವಿದ್ಯಾಭ್ಯಾಸಕ್ಕಾಗಿ ಹಗಲು ರಾತ್ರಿ ಶ್ರಮಿಸಿ ಕಷ್ಟಪಟ್ಟು ಓದಿಸುತ್ತಾರೆ. ತಂದೆ ತಾಯಿಗೆ ಸಮಾಜದಲ್ಲಿ ಗೌರವ ಸಿಗಬೇಕಾದರೆ ಮಕ್ಕಳ ವಿದ್ಯಾಭ್ಯಾಸ, ನಡತೆ ಉತ್ತಮವಾಗಿರಬೇಕು. ಪ್ರತಿಭಾ ಪುರಸ್ಕಾರ ಸ್ವೀಕರಿಸುವ ಪ್ರತಿ ವಿದ್ಯಾರ್ಥಿಯ ತಂದೆ ತಾಯಿಯ ಮಾತಿಗೆ ಗೌರವ ಕೊಟ್ಟು ಮೊಬೈಲ್ ಬಳಕೆಯಿಂದ ದೂರ ಇದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕಾಗಿದೆ. ನೀವು ಉನ್ನತ ಸ್ಥಾನ ಅಲಂಕರಿಸಿ ಸಮುದಾಯದ ಇತರೆ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸಹಕಾರ ನೀಡುವಷ್ಟು ಎತ್ತರಕ್ಕೆ ಬೆಳೆಯಬೇಕು ಎಂದು ಹೇಳಿದ್ದಾರೆ. ನಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡಬೇಕು, ನಾವು ಓದಿಲ್ಲ, ನಮ್ಮ ಮಕ್ಕಳು ಓದಬೇಕು ಅಂತ ಅನೇಕರು ಕೂಲಿ ಮಾಡಿಕೊಂಡು, ತೋಟಗಳಲ್ಲಿ ಕೆಲಸ ಮಾಡಿಕೊಂಡು, ಹಸುಗಳು ಬೆಳೆಸ್ಕೊಂಡು, ಕುರಿಗಳು ಬೆಳೆಸ್ಕೊಂಡು ಎಲ್ಲೋ ಬಾಗೇಪಲ್ಲಿಯಿಂದ ಬೆಂಗಳೂರು ಕೆಲಸಕ್ಕೆ ಹೋಗಿ ಕಷ್ಟಪಟ್ಟು ತಂದು ಫೀಸ್ ಕಟ್ಟಿ ನಮ್ಮನ್ನೆಲ್ಲ ವಿದ್ಯಾಭ್ಯಾಸಕ್ಕೆ ಕಳಿಸಿರ್ತಾರೆ. ತಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು, ಇವೆಲ್ಲ ಒಂದು ಸಮಯ, ನಿಮಗೆ ಒಂದು ಸಮಯ ಮುಕ್ತಾಯ ಯಾಕೆಂದ್ರೆ ನಾನು ಓದಬೇಕು ಅಂತ ಆಗಲ್ಲ. ಯಾಕಂದ್ರೆ ನೀವು ಆ ಒಂದು ಸಂದರ್ಭದಲ್ಲಿ ಅಚ್ಚುಕಟ್ಟಾಗಿ ಓದಿ ಒಂದು SSLC ಇರ್ಬೋದು, PUC ಇರ್ಬೋದು ಮುಗಿಸ್ಕೊಂಡು ನೀವು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಒಂದು IAS ಇರ್ಬೋದು, IPS ಇರ್ಬೋದು, ಒಂದು ಡಾಕ್ಟರ್ ಇರ್ಬೋದು, ಅನೇಕ ನಮ್ಮ ವಿದ್ಯಾಭ್ಯಾಸ ಕಡೆ ನೀವು ಗಮನ ಕೊಟ್ಟರೆ ಮುಂದೆ ನಿಮ್ಮ ಭವಿಷ್ಯದಲ್ಲಿ ನೀವು ಕೂಡ ಒಂದು ಉತ್ತಮವಾದ ಒಂದು ಸಮಾಜದ ಒಂದು ನಮ್ಮ ಜನಾಂಗದ ಒಂದು ಕೈಗೆಯನ್ನು ಕಳಿಸ್ಕೊಂಡು ನೀವು ಇಂಥ ವೇದಿಕೆಯಲ್ಲಿ ತಾವು ಕೂಡ ಕುತ್ಕೋಬಹುದು ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ.
ಈ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯ 160 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಮುಖಂಡರಾದ ಬಿಆರ್ ನರಸಿಂಹನಾಯ್ಡು, ಬಿಎ ನರಸಿಂಹಮೂರ್ತಿ, ಶ್ರೀನಿವಾಸ, ಅಪ್ಪಯ್ಯ ಬಾಬು, ಬಿಎನ್ ಶ್ರೀನಿವಾಸ್ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ ಎಲ್ಕೆಜಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299 9845344934. Another number 8884950022. ಪಶ್ಚಿಮ ಘಟ್ಟಗಳ ಸುಂದರ ಪ್ರಕೃತಿಯ ಮಡಿಲಲ್ಲಿರುವ ಕಾರ್ಕಳದ ಸಾಣೂರಿನ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು ಪಿಯು ಕಾಲೇಜು ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತದೆ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್, ಇಲ್ಲಿ ಶ್ರೇಷ್ಠತೆಯೇ ನಮ್ಮ ಮಂತ್ರ. ನಮ್ಮ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಆಧುನಿಕ ತಂತ್ರಜ್ಞಾನದೊಂದಿಗೆ ಶಿಕ್ಷಣವನ್ನು ನೀಡಲಾಗುತ್ತಿದ್ದು, ಇದು ಈ ಭಾಗದ ಒನ್ ಆಫ್ ದ ಬೆಸ್ಟ್ ಶೈಕ್ಷಣಿಕ ವಾತಾವರಣವನ್ನು ಹೊಂದಿದೆ. ನಮ್ಮ ವಿಶೇಷತೆಗಳು: ಬೆಸ್ಟ್ ಕೋಚಿಂಗ್, ನೀಟ್, ಜೆಇಇ, ಕೆಸಿಇಟಿ ಮತ್ತು ಒಲಿಂಪಿಯಾಡ್ ಪರೀಕ್ಷೆಗಳಿಗೆ ಪರಿಣಿತ ಶಿಕ್ಷಕರಿಂದ ಬೆಸ್ಟ್ ಕೋಚಿಂಗ್ ನೀಡಲಾಗುತ್ತದೆ. ಬೆಸ್ಟ್ ಹಾಸ್ಟೆಲ್ ಫೆಸಿಲಿಟಿ, ಆಲ್ರೌಂಡ್ ಡೆವಲಪ್ಮೆಂಟ್, ಯೋಗ, ಕ್ರೀಡೆ ಮತ್ತು ಸಂಸ್ಕೃತಿಯ ಮೂಲಕ ಮಕ್ಕಳ ಪ್ರತಿಭೆಗೆ ಬೆಸ್ಟ್ ಪ್ಲಾಟ್ಫಾರ್ಮ್ ಕಲ್ಪಿಸಿಕೊಡಲಾಗುತ್ತದೆ. ಕೇವಲ ಪಠ್ಯವಲ್ಲದೆ ಸಂಸ್ಕಾರ ಮತ್ತು ಶಿಸ್ತಿನೊಂದಿಗೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸಲು ಇಂದು ನಮ್ಮೊಂದಿಗೆ ಕೈಜೋಡಿಸಿ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು ಪಿಯು ಕಾಲೇಜು, ನಿಮ್ಮ ಶ್ರೇಷ್ಠತೆಯ ಪಯಣ ಇಲ್ಲಿಂದ ಆರಂಭ. ಸಾಯಿರಾಮ್ ಪಿಯು ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 974174492 9986734492. Another number 08156272799.
ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, acne scar reduction, pigmentation, carbon peel, GFC and PRP, hair transplant, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಾಡಿನ ಅತ್ಯಂತ ವಿದ್ವಾಂಸರಾಗಿದ್ದ ಉಪನ್ಯಾಸಕರು ಸೇವೆ ಸಲ್ಲಿಸಿದ್ದ ಪರಂಪರೆ ಉಳಿಯಬೇಕು. ಈಗಿನ ಕಾಲದ ಸರ್ಕಾರಗಳು ಎಲ್ಲಾ ರೀತಿಯ ಉತ್ತಮ ಸೌಲಭ್ಯಗಳನ್ನು ಉಪನ್ಯಾಸಕರಿಗೆ ಕೊಡುತ್ತಿದ್ದು, ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ಒದಗಿಸುವ ಜವಾಬ್ದಾರಿ ಕಾಲೇಜಿನ ಸಿಬ್ಬಂದಿ ಮೇಲೆ ಇದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಯಲುವಹಳ್ಳಿ ಸೊನ್ನೇಗೌಡ ಹೇಳಿದರು. ಚಿಕ್ಕಬಳ್ಳಾಪುರದ MG ರಸ್ತೆಯಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳ ಹಾಗೂ ಕನ್ನಡ ಸಂಘ, NSS, NCC ಮುಂತಾದ ಪಠ್ಯೇತರ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಯಲುವಹಳ್ಳಿ ಸೊನ್ನೇಗೌಡ ಅವರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಬಡವರ ಮಕ್ಕಳು ದಾಖಲಾಗ್ತಾರೆ. ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲಿ ಪೋಷಕರು ಅವರ ಮಕ್ಕಳನ್ನ ಈ ಕಾಲೇಜಿಗೆ ವಿದ್ಯೆ ಕಲಿಯಲು ಕಳಿಸುತ್ತಾರೆ. ಅವರಿಗೆ ವಿದ್ಯೆ ಬುದ್ಧಿ ಕಲಿಸಿ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸಿದರೆ ಉಪನ್ಯಾಸಕರು ಈ ಊರಿಗೆ ಉಪಕಾರ ಮಾಡಿದಂತಾಗುತ್ತದೆ ಎಂದರು. ಇನ್ನು ಯುವ ವಿದ್ಯಾರ್ಥಿಗಳು ಕೇವಲ ಬಾಹ್ಯ ಅಲಂಕಾರಕ್ಕೆ ಮಹತ್ವ ನೀಡುತ್ತಾ ಇದ್ದು, ಜ್ಞಾನ ಕಲಿಕೆಗೆ ಆದ್ಯತೆ ನೀಡಬೇಕು ಎಂದರು. ಮಕ್ಕಳನ್ನ ಕಷ್ಟಪಟ್ಟು ಶಾಲೆಗೆ ಕಳಿಸ್ತಾರೆ. ನೀವು ಅವರಿಗೆ ಶಿಕ್ಷಣ ಕೊಟ್ಟು ತಿದ್ದಿ ತೀಡಿ ಉತ್ಕೃಷ್ಟ ವ್ಯಕ್ತಿಗಳನ್ನ ಮಾಡಿದರೆ ಅವರ ಜೀವನವನ್ನ ರೂಪಿಸ್ಕೊಳ್ಳಿಕ್ಕೆ ದಾರಿದೀಪ ಆಗುವಂತ ಉಪನ್ಯಾಸಕ ಸಿಬ್ಬಂದಿ ನೀವಿದ್ದೀರಿ. ನಿಮ್ಮ ಮೇಲೆ ಬಹಳಷ್ಟು ದೊಡ್ಡ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನ ನಿಭಾಯಿಸುವ ಶಕ್ತಿ ಕೂಡ ನಿಮಗೆ ಕೊಟ್ಟಿದ್ದಾರೆ ಅಂತೇಳಿ ಈ ಭಾವಿಸ್ತಾ, ನಮ್ಮ ಮಕ್ಕಳಿಗೆ ಯಾವ ರೀತಿ ನೀವು ಕ್ಷೌರ ಮಾಡ್ಕೊಂಡು ಬರ್ಬೇಕು, ಯಾವ ರೀತಿ ಗಡ್ಡವನ್ನ ಬೋಳಿಸಿ ಬರ್ಬೇಕು ಅಂತ ಹೇಳಿದ್ರೆ ಬಹುಶಃ ನೀವ್ಯಾರು ಕೇಳೋ ಸ್ಥಿತಿಯಲ್ಲಿ ಇಲ್ಲ. ಈಗಿನ ವಿಚಿತ್ರ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಯಾಗಿರುತ್ತೋ ಭಾಷಣಿಗೆ ಇರಲ್ಲ, ಯಾಗಿರುತ್ತೋ ಅದು ಏನು ಬಟ್ಟೆ ಹಾಕ್ತಾರೋ, ಅದು ಏನು ಗಡ್ಡ ಬಿಟ್ಟು ಬರ್ತಾರೋ, ಅದು ಏನು ರೀತಿ ಬರ್ತಾರೋ ನನಗೆ ಆಶ್ಚರ್ಯ ಆಗುತ್ತೆ. ನಿಮ್ಗೆಲ್ಲ ಆದರ್ಶ ವ್ಯಕ್ತಿಗಳು ಆಗ್ಬೇಕಾಗಿದ್ದ ಮದನ ಮೋಹನ ಮಾಳವೀಯ ಅಂತವರು ಆದರ್ಶ ವ್ಯಕ್ತಿ ಆಗಬೇಕು, ಸುಭಾಷ್ ಚಂದ್ರ ಅವರು ಆದರ್ಶ ವ್ಯಕ್ತಿ ಆಗಬೇಕು, ಡಾಕ್ಟರ್ BR ಅಂಬೇಡ್ಕರ್ ಅವರು ಆದರ್ಶ ವ್ಯಕ್ತಿ ಆಗಬೇಕು, ನಮ್ಮ ನಾಡಿನ ಕುವೆಂಪು ಅವರು ಆದರ್ಶ ವ್ಯಕ್ತಿ ಆಗಬೇಕು. ಇನ್ನು ರಂಗಕರ್ಮಿ, ನಾಟಕ ನಿರ್ದೇಶಕ ದಿಲೀಪ್ ಮಾತನಾಡಿ, ವಿದ್ಯಾರ್ಥಿ ಜೀವನದ ಕಲಿಕೆಯ ಆನಂದ ಮತ್ತೆ ಎಷ್ಟು ಕೋಟಿ ಖರ್ಚು ಮಾಡಿದರೂ ಸಿಗುವುದಿಲ್ಲ. ಇಲ್ಲಿ ಕಲಿಕೆಯಲ್ಲಿ ನಿರಾಸಕ್ತಿ ತೋರಿದರೆ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತದೆ ಎಂದರು. ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ಊರಿಗೆ ಹೋಗ್ಲಿ ನಂದಿ ಬೆಟ್ಟ ಇದೆ ಅಂತ ಹೇಳೋರು, ಅದ್ರ ಜೊತೆಗೆ
ಈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಇದೆ ಅಂತ ಸಾಕಷ್ಟು ಜನ ಹೇಳಿರೋ ಉದಾಹರಣೆಗಳು ನನ್ನ ಕಿವಿಗೆ ಬಿದ್ದಿದೆ. ಅದಕ್ಕೆ ಈ ಕಾಲೇಜು ತುಂಬಾ ಶ್ರೇಷ್ಠ ಅಂತ ಹೇಳಕ್ ಇಷ್ಟಪಡ್ತೀನಿ. ಕೂಡ ಬರ್ತಿಲ್ಲ, ಕಾರಣ ಕಾಲೇಜಲ್ಲಿ ನೀವು ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸದೇ ಇರುವುದರಿಂದ ಈ ತರದ ಸಮಸ್ಯೆಗಳನ್ನ ನೀವು ಅನುಭವಿಸ್ತಾ ಇದ್ದೀರಾ. ಹೊರಗಡೆ ನೀವು ಸಮಾಜದಲ್ಲಿ ಬದುಕುವಂತವ್ರು. ಈಗ ಇಲ್ಲಿರ್ತಕ್ಕಂಥ ಪ್ರಾಂಶುಪಾಲರಾಗಿರ್ಬೋದು, ಮುಖ್ಯೋಪಾಧ್ಯಾಯರು ಯಾರೇ ಆಗಿರ್ಬೋದು, ಇವರ ಜನರೇಷನ್ ಮುಗೀತು. ಇವರು ಆಲ್ಮೋಸ್ಟ್ ನಿಮ್ಗೆ ಪಾಠಗಳನ್ನ ಮಾಡ್ತಾರೆ, ನಿಮ್ಗೆ ಎಕ್ಸಾಮ್ ಯಾವ ರೀತಿ ಓದ್ಕೋಬೇಕು ಅಂತ ಹೇಳ್ತಾರೆ, ರಿಸಲ್ಟ್ ಇಲ್ಲಿ ಬರುತ್ತೆ, ಎಲ್ಲ ಮುಗೀತು. ಆದ್ರೆ ಇವತ್ತು ಈ ಜಿಲ್ಲೆಯ ಭವಿಷ್ಯ, ಈ ಕರ್ನಾಟಕದ ಭವಿಷ್ಯ, ಈ ಭಾರತದ ಭವಿಷ್ಯ ನಿಮ್ಮಲ್ಲಿ ಹೆಚ್ಚಾಗಿ ಇದೆ. ಅದ್ರ ಕಡೆ ನೀವು ಗಮನ ಹರಿಸಿ. ಯಾಕೆ ನಾವೆಲ್ಲರೂ ಕೂಡ ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಉನ್ನತ ರೀತಿಯಲ್ಲಿ ಅಭ್ಯಾಸಗಳನ್ನ ಮಾಡಬೇಕು ಅಂತಂದ್ರೆ ನಮ್ಮ ಮಕ್ಕಳ ಭವಿಷ್ಯವನ್ನ ರೂಪಿಸ್ಕೊಳ್ಳೋದಕ್ಕೆ, ಹಾಗೆ ನಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳೋದಕ್ಕೆ ಈ ಕೆಲಸವನ್ನ ನಾವು ಇವತ್ತಿಂದನೇ ಮಾಡಬೇಕು. ಈ ವೇಳೆ ಕಾಲೇಜಿನಲ್ಲಿ ವಿವಿಧ ವಿಷಯಗಳಲ್ಲಿ 100% ಅಂಕ ಗಳಿಸಿದ ಮತ್ತು ಅತಿ ಹೆಚ್ಚು ಅಂಕ ಗಳಿಸಿ ಪದವಿ ಗಳಿಸಿದ ವಿದ್ಯಾರ್ಥಿಗಳನ್ನ ಸನ್ಮಾನಿಸಿ ಗೌರವಿಸಿದರು. ಇದೇ ವೇಳೆ ಕಾಲೇಜಿನ ಅಧ್ಯಾಪಕರಲ್ಲಿ ತಮ್ಮ PhD ಸಂಶೋಧನಾ ಪ್ರಬಂಧಕ್ಕೆ ಡಾಕ್ಟರೇಟ್ ಪಡೆದ ಕನ್ನಡ ವಿಭಾಗದ ಡಾಕ್ಟರ್ ಪ್ರತಿಮಾ ಸೇರಿದಂತೆ ವಿವಿಧ ಅಧ್ಯಾಪಕರನ್ನು ಮತ್ತು ನೆಟ್ಟು ಕೆಸೆಟ್ ಉತ್ತೀರ್ಣರಾದ ಉಪನ್ಯಾಸಕರು ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳನ್ನ ಗೌರವಿಸಿದರು. ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂಡಿಬಂದವು. ಅಲ್ಲೊಂದು ಸುಂದರ ತೋಟವಿದೆ, ಅಲ್ಲಿ ನೂರಾರು ಹೂಗಳ ಚೆಂದುಡಿಯನ್ನು ನೀವು ಮಿಂಚು ಕೂಡ ನಾಚುವ ಮಿಂಚಿ ಸದಾಶಿವ ಆರಾಧ್ಯ, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ರೈತರ ಶ್ರಮ ಎಂದಿಗೂ ವ್ಯರ್ಥ ಆಗುವುದಿಲ್ಲ. ಆಡು ಮುಟ್ಟದ ಸೊಪ್ಪಿಲ್ಲ, ಈ ಭಾಗದ ರೈತರು ಬೆಳೆಯದ ಬೆಳೆಯಿಲ್ಲ ಎಂದು ಸಿಇಒ ಡಾಕ್ಟರ್ ನವೀನ್ ಭಟ್ ಅವರು ರೈತರ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದರು. ಸಿಹುಡಿಯ ಸಮ್ಮೇಳನ ನಿಶಕ್ತಿಯನ್ನು ನೀಗುವ ಎಲ್ಲವನ್ನೂ ತೂಗಿಸುವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ವಿಶ್ ಮಾಡಿದ್ರೆ ಮನೆಗೆ ಸಿಗುತ್ತೆ. ಆ ಸಾಧನೆಯನ್ನ ನಮ್ಮ ರೈತ ಮಹಿಳೆಯರು ಮತ್ತು ಕೃಷಿ ಕಾರ್ಮಿಕ ಮಹಿಳೆಯರು ಅವುಗಳಿಗೂ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೊರ ರಾಜ್ಯದ ವರ್ತಕರನ್ನೇ ನಂಬಿಕೊಂಡಿದ್ದ ದಾಳಿಂಬೆ ರೈತರು ಮಾರುಕಟ್ಟೆ ಸೌಲಭ್ಯ ಇಲ್ಲದೆ ಪರದಾಡುತ್ತಿದ್ದರು. ಚಿಕ್ಕಬಳ್ಳಾಪುರದಲ್ಲಿಯೇ ಅಂತಾರಾಷ್ಟ್ರೀಯ ಮಟ್ಟದ ಅಯಾನ್ಸ್ ಗ್ಲೋಬಲ್ ಫ್ರೂಟ್ಸ್ ದಾಳಿಂಬೆ ಮಂಡಿ ಪ್ರಾರಂಭವಾದ ಮೇಲೆ ಈ ಭಾಗದ ದಾಳಿಂಬೆ ರೈತರಿಗೆ ವರದಾನವಾಗಿದೆ ಎಂದರೆ ತಪ್ಪಾಗೋಲ್ಲ. ಆದರೆ ಸರಿಯಾದ ಮಾಹಿತಿ ಕೊರತೆಯಿಂದ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಲ್ಲಿ ರೈತರು ಎಡವುತ್ತಿದ್ದಾರೆ. ಇದನ್ನು ತಪ್ಪಿಸುವ ಸಲುವಾಗಿ ಬೆಂಗಳೂರಿನ ಫೊಮೆಕ್ಸ್ ಇಂಟರ್ನ್ಯಾಷನಲ್, ಚಿಕ್ಕಬಳ್ಳಾಪುರದ ಅಯಾನ್ಸ್ ಗ್ಲೋಬಲ್ ಫ್ರೂಟ್ಸ್ ಸಮಾನ ಮನಸ್ಕರ ದಾಳಿಂಬೆ ಬೆಳೆಗಾರರ ಸಹಯೋಗದೊಂದಿಗೆ ರಾಷ್ಟ್ರೀಯ ದಾಳಿಂಬೆ ಸಂಶೋಧನಾ ಕೇಂದ್ರ
ತೋಟಗಾರಿಕೆ ಇಲಾಖೆ ವತಿಯಿಂದ ರೈತರು ಮತ್ತಷ್ಟು ಉತ್ಕೃಷ್ಟವಾಗಿ ದಾಳಿಂಬೆ ಬೆಳೆ ಬೆಳೆಯಲು ಅನುಕೂಲ ಆಗಲೆಂದು ದಾಳಿಂಬೆ ವಿಷನ್ 2040 ಭವಿಷ್ಯದ ಮಾರುಕಟ್ಟೆಗೆ ಸಂಪರ್ಕ ಎಂಬ ಶೀರ್ಷಿಕೆ ಅಡಿಯಲ್ಲಿ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿತು. ಕಾರ್ಯಕ್ರಮವನ್ನು ವಿವಿಧ ಗಣ್ಯರು ಉದ್ಘಾಟಿಸಿದರು. ನಂತರ ಸಿಇಒ ಡಾಕ್ಟರ್ ನವೀನ್ ಭಟ್ ಅವರು ಮಾತನಾಡಿ, ನಮ್ಮ ಚಿಕ್ಕಬಳ್ಳಾಪುರ ರೈತರ ಶ್ರಮ ಎಂದಿಗೂ ವ್ಯರ್ಥ ಆಗುವುದಿಲ್ಲ. ಆಡುಮುಟ್ಟದ ಸೊಪ್ಪಿಲ್ಲ, ಈ ಭಾಗದ ರೈತರು ಬೆಳೆಯದ ಬೆಳೆಯಿಲ್ಲ ಎಂದು ರೈತರ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದರು. ಅದರ ಡೈರೆಕ್ಷನ್ನಲ್ಲಿ ಕೊಟ್ಟರೆ ನಮ್ಮ ಇಲಾಖೆ ವತಿಯಿಂದ ನಾವು ಅದನ್ನು ಮುಂದೆ ವರ್ಷಕೊಳ್ಬೋಣ. ಸೊ ನಾವು ಬೆಳೆದರೆ ಚಿಕ್ಕಬಳ್ಳಾಪುರ ದಾಳಿಂಬೆ ಅಂತ ಬೆಳೆದಾಗ ಅದಕ್ಕೆ ಒಂದು ಮಾರ್ಕೆಟ್ ಇರುತ್ತೆ ಈಗ. ಸೊ ಆ ಟೈಮಲ್ಲಿ ನಾವು ಅದನ್ನು ಮುಂದೆ ಬೆಳೆಸಬೇಕಾಗುತ್ತೆ. ಅದರೊಟ್ಟಿಗೆ ನೆಕ್ಸ್ಟ್ ಈಗ ನಾವು ಪ್ರೊಸೆಸಿಂಗ್ ಮಾಡಬೇಕಾಗುತ್ತೆ. ಈಗ ನಾವು ದಾಳಿಂಬೆನ ಎಷ್ಟೇ ಬೆಳೆದು ನಮ್ಮ ರೇಟ್ ಏನಾಗುತ್ತೆ, ಮಿಡಲ್ ಮೆನ್, ಲಾಜಿಸ್ಟಿಕ್ಸ್, ಟ್ರಾನ್ಸ್ಪೋರ್ಟೇಷನಲ್ಲಿ ಹೋಗುತ್ತೆ. ಅದನ್ನು ಮಾರ್ಕೆಟ್ ಮಾಡೋರು ಈಗ ನಿಮಗೆ ನೀವು ಕೇಳ್ತೀರಿ, ಮಾರ್ಕೆಟಲ್ಲಿ ಬೆಂಗಳೂರು ಕೇಳಿದ್ರೆ 300, 350, 400 ರೂಪಾಯಿ ಕೆಜಿಗೆ ಅಂತ ಹೇಳ್ತಾರೆ. ನಮ್ಮಿಂದ ತಗೋಬೇಕಾದ್ರೆ ಯಾವತ್ತೂ ಆ ಪ್ರೈಸ್ ನಮಗೆ ಬಂದೇ ಇರಲ್ಲ, ನಮಗೆ ಸಿಕ್ಕಿರಲ್ಲ, ದುಡ್ಡು ಸಿಕ್ಕಿರಲ್ಲ. ಸೊ ಅದನ್ನು ನಾವು ಏನು ಮಾಡಬೇಕಾಗುತ್ತೆ, ಒಂದು ವೆರಿ ಬೇಸಿಕ್ ಪ್ರೊಸೆಸಿಂಗ್ ಪ್ಲ್ಯಾಂಟ್ಗಳನ್ನ ಹಾಕೊಳ್ಬೇಕಾಗತ್ತೆ. ಒಂದು ಈರುಳ್ಳಿ ತೆಗೆಯೋದು, ಈಗ ನಮ್ಮ ಇಲ್ಲಿಯ ದಾಳಿಂಬೆ ಸೆಲೆಬ್ರಿಟಿ ಅಂತಲೇ ಹೇಳ್ಬೋದು ನಮ್ಮ GVK ನಾಯ್ಡುರವರು. ಅವ್ರು ಹೇಗೆ ಇವಾಗ ಒಂದು ಈರುಳ್ಳಿ ತೆಗೆಯೋದ್ರಲ್ಲೇ ಒಂದು ಮಲ್ಟಿ ಕ್ರೋರ್ ಬಿಸ್ನೆಸ್ ಮಾಡಿದ್ದಾರೆ. ನಾವು ಅಷ್ಟು ದೊಡ್ಡ ಬಿಸ್ನೆಸ್ ಅಲ್ಲದೇ ಇದ್ರೂ ನಮ್ಮ ಲೋಕಲಲ್ಲಿ ಇವಾಗ ಒಂದು ಸಣ್ಣ ಜಾಗದಲ್ಲಿ ಯಾವ ಥರ ಒಂದು ಸಣ್ಣ ಫ್ಯಾಕ್ಟ್ರಿ ಅಥವಾ ಸಣ್ಣ ಇಂಡಸ್ಟ್ರೀಸನ್ನು ಮೇಂಟೈನ್ ಮಾಡ್ಬೋದು. ಆ ಥರ ಈರುಳ್ಳಿ ತೆಗೆಯೋದಿರ್ಬೋದು ಅಥವಾ ಅದನ್ನು ಒಂದು ಕ್ರಷ್ ಮಾಡಿ ಜ್ಯೂಸ್ ತೆಗೆದಿರ್ಬೋದು. ಆ ಥರದೊಂದು ಪ್ರಾಜೆಕ್ಟ್ ರಿಪೋರ್ಟನ್ನು ಮಾಡಿದರೆ ಐದರ್ ಥ್ರೂ ಸ್ಟೇಟ್ ಗೌರ್ಮೆಂಟ್ ಸಪೋರ್ಟ್ ಆರ್ ಥ್ರೂ ಗೌರ್ಮೆಂಟ್ ಆಫ್ ಇಂಡಿಯಾ ಸಪೋರ್ಟ್, ಹಾಗೆ ನೀವು ಹೇಳಿದ್ರೆ ಎಕ್ಸಿಮ್ ಬ್ಯಾಂಕ್ ಅವರಿಂದ ಏನಾದರೂ ನಾವು ತೆಗೆದುಕೊಳ್ಳುವ ಪ್ರಾಜೆಕ್ಟ್ಗಳನ್ನ ನಾವು ಮಾಡಿಕೊಂಡು ಸರ್ಕಾರದ ರೆಕಮೆಂಡೇಷನ್ ಒಟ್ಟಿಗೆ ಹೋದಾಗ ಆ ಪ್ರಾಜೆಕ್ಟ್ಗಳಿಗೆ ಜಾಸ್ತಿ ವ್ಯಾಲ್ಯೂ ಸಿಕ್ಕಿ ಆದಷ್ಟು ಬೇಗ ರೆಕಮೆಂಡ್ ಆಗಿ ಸ್ಯಾಂಕ್ಷನ್ ಆಗೋ ಥರದ್ದಾಗುತ್ತೆ. ಸೊ ಈ ಥರದಲ್ಲಿ ಒಂದು ಪ್ರಾಜೆಕ್ಟನ್ನು ತಾವು ನಮಗೆ ಮಾಡಿ ಕೊಟ್ಟರೆ ಯಾವ ಥರ ಒಂದು ಫಂಡಮೆಂಟಲ್ಸ್ ಬೇಕಾಗುತ್ತೆ, ಫೈನಾನ್ಷಿಯಲ್ಸ್ ಯಾರು ಬೇಕಾಗುತ್ತೆ, ಯಾರೆಲ್ಲ ಅದಕ್ಕೊಂದು ಇಂಪ್ಲಿಮೆಂಟೇಷನ್ಗೆ ಬರ್ತಾರೆ. ಸೊ ಈ ನಿಟ್ಟಿನಲ್ಲಿ ಇದಕ್ಕೋಸ್ಕರ ಇನ್ನು ಜಿಲ್ಲೆಯಲ್ಲಿ ದಾಳಿಂಬೆ ಬೆಳೆಯ ಅಂಕಿಅಂಶಗಳ ಮೂಲಕ ರೈತರಿಗೆ ಮಾಹಿತಿಯನ್ನು ಒದಗಿಸಿದರು. ಕೊಡಗು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಅಶೋಕ್ ಆಲೂರ್ ರವರು ಮಾತನಾಡಿ, ಚಿಕ್ಕಬಳ್ಳಾಪುರದಲ್ಲಿ ಬೆಳೆಯುವ ದಾಳಿಂಬೆ ದೇಶ ವಿದೇಶಗಳಲ್ಲಿ ಆಮದಾಗುತ್ತಿದೆ. ಆದರೆ ಭಾರತದಲ್ಲಿ ಬೆಳೆಯುವ ದಾಳಿಂಬೆ 97% ನಮ್ಮಲ್ಲಿಯೇ ಬಳಕೆಯಾಗುತ್ತಿದೆ. 3% ಮಾತ್ರ ವಿದೇಶಗಳಿಗೆ ರಫ್ತಾಗ್ತಿದೆ. ರೈತರು ಮಾರುಕಟ್ಟೆಯ ಮಾರ್ಗಗಳನ್ನು ಕಂಡುಕೊಳ್ಳಬೇಕಿದೆ ಎಂದು ಕಿವಿ ಮಾತು ಹೇಳಿದರು. ಉತ್ಪನ್ನವನ್ನು ಹೊರಗೆ ರಫ್ತು ಮಾಡಲಾಗಿದೆ. 65-70 ಬಿಲಿಯನ್ US ಡಾಲರ್ಸ್ಗಳಷ್ಟು ನಾವು ವಿದೇಶಿ ವಿನಿಮಯವನ್ನು ಅದರಿಂದ ನಾವು ಪಡೆದಿದ್ದೇವೆ. ಮುಖ್ಯವಾಗಿ ನಮ್ಮಲ್ಲಿ ಬೆಳೀತಕ್ಕಂಥ ಇಂತಹ ಗುಣಮಟ್ಟದ ದಾಳಿಂಬೆಯನ್ನು ಆಮದು ಮಾಡಿಕೊಳ್ಳಲಿಕ್ಕೆ ಬಹಳಷ್ಟು ರಾಷ್ಟ್ರಗಳು ತುದಿಗಾಲಿನಲ್ಲಿದ್ದಾವೆ. ಉದಾಹರಣೆಗಾಗಿ ನಮಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇರ್ಬೋದು, ದುಬೈ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ನೆದರ್ಲ್ಯಾಂಡ್ಸ್ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ನೇಪಾಳ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಥೈಲ್ಯಾಂಡ್ ಇರ್ಬೋದು, ಹೀಗೆ 10 ಹಲವು ದೇಶಗಳು ಭಾರತದ, ಅದರಲ್ಲಿಯೂ ಮುಖ್ಯವಾಗಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ದಾಳಿಂಬೆಯನ್ನು ಆಮದು ಮಾಡಿಕೊಳ್ಳಿಕ್ಕೆ ತುದಿಗಾಲಿನಲ್ಲಿದ್ದಾರೆ. ಅಂತಹ ಅವಕಾಶಗಳನ್ನು ನಾವೆಲ್ಲರೂ ಸದುಪಯೋಗಪಡಿಸಿಕೊಳ್ತಕ್ಕಂಥ ಒಂದು ಅವಶ್ಯಕತೆ. ಇನ್ನು ಕೆಲವೊಂದು ಕಲಿಕೆಗಳೇನು, ಇಲ್ಲಿಯವರೆಗೆ ನಾವು ದಾಳಿಂಬೆಯನ್ನು ಮಾಡಿದ್ದೇವೆ, ಅದರ ಕಲಿಕೆಗಳನ್ನು ನಾವು ಅರ್ಥಿಸ್ಕೊಳ್ಬೇಕು. ನಂಜುಂಡೇಗೌಡರ ಒಂದು ಪ್ರೋಗ್ರಾಮಲ್ಲಿ ನೀವೆಲ್ಲರೂ ಕೇಳಿದ್ರಿ, ಮುಖ್ಯವಾಗಿ ಒಂದೇ ತಳಿಯ ಮೇಲೆ ನಾವು ಇವತ್ತು ಅವಲಂಬಿತವಾಗಿ ಎಲ್ಲರೂ ಕೂಡ ಸೂಪರ್ ಭಗವಾನ್ ಬಿಟ್ಟರೆ ಬೇರೆ ತಳಿಗಳನ್ನು ಮಾತಾಡ್ತಾ ಇಲ್ಲ. ಇಲ್ಲಿ ಹೆಚ್ಚು ಸಂಖ್ಯೆಯ ತಳಿಗಳನ್ನು ಹೊಂದಿರತಕ್ಕಂಥ ಅವಶ್ಯಕತೆ ಇದೆ. ಅದರ ಜೊತೆಗೆ ಬರೀ ಹಣ್ಣನ್ನು ಬೆಳೆಯೋದು ಮುಖ್ಯವಲ್ಲ, ನಾವು ಹಣ್ಣನ್ನು ಎಲ್ಲಿ ಮಾರ್ತೀವಿ ಅಂತಕ್ಕಂಥ ಮಾರುಕಟ್ಟೆ ಆಧಾರಿತ ಉತ್ಪಾದನೆ ಮಾಡ್ತಕ್ಕಂಥ ಅವಶ್ಯಕತೆ ಇವತ್ತು ನಮಗೆ ಇದೆ. ಅದರ ಜೊತೆಗೆ ನಮ್ಮ ಹಣ್ಣುಗಳಲ್ಲಿ ಬಳಸ್ತಕ್ಕಂಥ ಹಣ್ಣಿನ ಉತ್ಪಾದನೆಯಲ್ಲಿ ಬಳಸ್ತಕ್ಕಂಥ ಹಲವಾರು ರೀತಿಯ ಕೀಟನಾಶಕಗಳು, ಕ್ರಿಮಿನಾಶಕಗಳು, ಬೆಳೆನಾಶಕಗಳು, ಕಳೆನಾಶಕಗಳು, ಇಂಥವುಗಳ ಬಳಕೆಯನ್ನು ಏನು ಮಾಡ್ತೀವಲ್ಲ ಅವುಗಳನ್ನು ಬಹಳಷ್ಟು ವೈಜ್ಞಾನಿಕವಾಗಿ ಅರ್ಥಭರಿತವಾಗಿ ಉಪಯೋಗಿಸ್ತಕ್ಕಂಥ ಅವಶ್ಯಕತೆ ಇದೆ. ಯಾಕಂದರೆ ಯಾವುದೇ ಉತ್ಪನ್ನವನ್ನು ನಾವು ಹೊರದೇಶಕ್ಕೆ ಕಳಿಸ್ಬೇಕು ಅಂತಂದರೆ ಅದಕ್ಕೆ ತನ್ನದೇ ಆಗಿರತಕ್ಕಂಥ ಗುಣಮಟ್ಟದ ಅವಶ್ಯಕತೆಗಳಿದ್ದಾವೆ. ಇದನ್ನೆಲ್ಲರೂ ರೈತ ಬಾಂಧವರು ತಿಳ್ಕೊಳ್ಬೇಕು ಅಂತಕ್ಕಂಥದ್ದು ನನ್ನಕ್ಕಿಂತ ಮೊದಲು ಮಾಡಿರ್ತಕ್ಕಂಥ ಎಲ್ಲರೂ ಹೇಳಿರ್ತಕ್ಕಂಥ ವಿಚಾರ. ಇವತ್ತು ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ದಾಳಿಂಬೆಯಲ್ಲಿ ಕೇವಲ 3% ಹೊರಗೆ ಹೋಗ್ತಾ ಇದೆ, ಭಾಳ ಕಡಿಮೆ. ಅಂದರೆ 97% ದಾಳಿಂಬೆಯನ್ನು ನಾವು ಇಲ್ಲೇ ನಮ್ಮ ದೇಶದಲ್ಲೇ ತಿಂತಾಯಿದ್ದೀವಿ. ನಮ್ಮ ಉತ್ಪಾದನೆಯನ್ನು ಹೆಚ್ಚು ಪ್ರಮಾಣದಲ್ಲಿ ಹೊರಗೆ ಕಳಿಸ್ಬೇಕು ನಾವು ಅಂತಂದರೆ ನಾವು ಆ ಹೊಸ ಮಾರುಕಟ್ಟೆಗಳನ್ನು ನೋಡಬೇಕಾಗಿರ್ತಕ್ಕಂಥ ಮತ್ತು ಅವುಗಳನ್ನು ತೆಗೆದುಕೊಳ್ತಕ್ಕಂಥ ಒಂದು ಅವಶ್ಯಕತೆ ಇದೆ. ಇದರಲ್ಲಿ ಮುಖ್ಯವಾಗಿ ರಫ್ತಿನ ವಿಚಾರಕ್ಕೆ ಬಂದಾಗ ಅಥವಾ ದಾಳಿಂಬೆಯ ವಿಷನ್ ವಿಚಾರಕ್ಕೆ ಬಂದಾಗ
ಗುಣಮಟ್ಟದ ಉತ್ಪಾದನೆ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮತ್ತು ಬೇರೆ ದೇಶಗಳು, ಈಗ ಉದಾಹರಣೆಗಾಗಿ ಯುರೋಪ್ ದೇಶಕ್ಕಿರ್ಬೋದು ಅಥವಾ ಅಮೇರಿಕಾ ದೇಶಕ್ಕಿರ್ಬೋದು, ಅವರಿಗೆ ನಾವು ರಫ್ತು ಮಾಡಬೇಕು ಅಂತಂದರೆ ಅಲ್ಲಿರ್ತಕ್ಕಂಥ ನೀತಿ ನಿಯಮಗಳನ್ನು ನಾವು ಅರ್ಥೈಸಿಕೊಂಡು ಬೆಳವಣಿಗೆ ಮಾಡುವಾಗ, ಉತ್ಪಾದನೆ ಮಾಡುವಾಗ ನಾವು ಎಲ್ಲವುಗಳನ್ನು ಅನುಸರಿಸಿದರೆ ಮಾತ್ರ ನಮ್ಮ ಹಣ್ಣುಗಳು ಹೊರದೇಶಕ್ಕೆ ಹೋಗಲಿಕ್ಕೆ ಸಾಧ್ಯ ಇದ್ದಾವೆ. ಇನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಪ್ರಗತಿಪರ ದಾಳಿಂಬೆ ರೈತ ಮಹಿಳೆಯರು ಹಾಗೂ ಕೃಷಿ ಕಾರ್ಮಿಕ ಮಹಿಳೆಯರನ್ನು ಸನ್ಮಾನಿಸಲಾಯಿತು. ಇದೇ ವೇಳೆ ದಾಳಿಂಬೆ ಬೆಳೆಗೆ ಬೇಕಾಗಿರುವ ಆಧುನಿಕ ತಂತ್ರಜ್ಞಾನ, ಕೃಷಿ ಯಂತ್ರಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ಈ ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು, ವಿವಿಧ ರೈತ ಸಾಧಕರು, ದಾಳಿಂಬೆ ತಜ್ಞರು, ಆಯಾನ್ಸ್ ಗ್ಲೋಬಲ್ ಫ್ರೂಟ್ಸ್ನ ಮಾಲೀಕರಾದ ಕೇಶವ್ ಸೇರಿದಂತೆ ಮತ್ತಿತರ ಅಧಿಕಾರಿಗಳು, ರೈತರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದ ಆಟೋ, ಓರ್ವ ಸಾವು, ಇಬ್ಬರಿಗೆ ಗಂಭೀರ ಗಾಯವಾಗಿರುವ ಘಟನೆ ಶ್ರೀನಿವಾಸಪುರ ತಾಲೂಕಿನ ಗುಂಡುಮನತ್ತ ಕ್ರಾಸ್ ಬಳಿ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿದ ಆಟೋ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಓರ್ವ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಆಟೋದಲ್ಲಿ ಇದ್ದ ಒಂದೇ ಕುಟುಂಬದ ಇತರ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮೃತಪಟ್ಟ ವ್ಯಕ್ತಿಯನ್ನ ಶ್ರೀನಿವಾಸಪುರ ತಾಲೂಕಿನ ಪಾಳ್ಯ ಗ್ರಾಮ ಮೂಲದ 50 ವರ್ಷದ ಶ್ರೀನಿವಾಸ್ ಎಂದು ಗುರುತಿಸಲಾಗಿದೆ. ಇವರು ತಮ್ಮ ಪತ್ನಿ ಮತ್ತು ಮಗನೊಂದಿಗೆ ಬೆಂಗಳೂರಿನಿಂದ ಕೇತಗಾನಹಳ್ಳಿಯಲ್ಲಿ ಇರುವ ಸಂಬಂಧಿಕರ ಮನೆಯ ಕಾರ್ಯಕ್ರಮಕ್ಕೆ ಆಟೋದಲ್ಲಿ ತೆರಳುತ್ತಿದ್ರು. ಈ ವೇಳೆ ಗುಂಡುಮನತ್ತ ಕ್ರಾಸ್ ಬಳಿ ಆಟೋ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಮರಕ್ಕೆ ವೇಗವಾಗಿ ಡಿಕ್ಕಿ ಹೊಡೆದಿದೆ. ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿರುವ ಶ್ರೀನಿವಾಸ್ ಅವರ ಪತ್ನಿ ಆಂಜಮ್ಮ ಮತ್ತು ಮಗ ವೆಂಕಟೇಶ್ನನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಕೂಡಲೇ ಕೋಲಾರದ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಪ್ರಸ್ತುತ ಅವರು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಘಟನಾ ಸ್ಥಳಕ್ಕೆ ಶ್ರೀನಿವಾಸಪುರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದೊಡ್ಡವರಿದ್ರಲ್ಲ ಅವ್ರು ನಿಮ್ಮೂರ, ಅವ್ರು 3 ಜನ ನಿಮ್ಮೂರನಾ? ಬಟ್ ಎಲ್ಲ ಬಾಯಿ ಹೊಡೆದೋಗಿ ಆಟೋ ಡ್ರೈವರ್ಗೆ ಏನಿಲ್ಲ. ಗಾಡಿನ ಜನಕ್ಕೆ ಗಾಡಿ ಪಂಚರ್ ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಮುಂದಿನ ತನಿಖೆಯನ್ನ ಕೈಗೊಂಡಿದ್ದಾರೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಸಿನಿಮೆಯ ಶೈಲಿಯಲ್ಲಿ ಹಣ ಎಗರಿಸಿ ಎಸ್ಕೇಪ್ ಆಗುತ್ತಿದ್ದ ಕಳ್ಳರು, ಸಾರ್ವಜನಿಕರಿಂದ ಹಿಗ್ಗಾಮುಗ್ಗ ಥಳಿತ. ಆಯ ತಪ್ಪಿ ಕೆರೆಗೆ ಬಿದ್ದ ಕಾರು, ಕೆರೆಯ ಬದಿಯಲ್ಲಿ ತಡೆಗೋಡೆ ಇಲ್ಲದ ಪರಿಣಾಮ ಬಲಿಯಾಗಿ ಹೋಯಿತು ಜೀವ. ದೇಣಿಗೆ ಸ್ವೀಕರಿಸಿ ವಂತಿಗೆ ನಿರ್ಮಾಣ, ಇಲ್ಲಿ ಮದುವೆಯಾಗಿ ವಿಚ್ಛೇದನ ಆಗುವುದು ಬೇಡ. ನ್ಯಾಯಮೂರ್ತಿಗಳಾದ ವೇದವ್ಯಾಸಾಚಾರ್ಯ ಶ್ರೀಶಾನಂದ ತಿಳುವಳಿಕೆ. ಹಣಬಲದಿಂದ ನಾನು ಶಾಸಕನಾಗಿಲ್ಲ, ಜನರ ಆಶೀರ್ವಾದದಿಂದ ನಾನು ಶಾಸಕನಾಗಿದ್ದೇನೆ. ವಿದ್ಯಾರ್ಥಿಗಳು ಮುಂದಿನ ಭವಿಷ್ಯಕ್ಕಾಗಿ ಹೆಚ್ಚು ಒತ್ತು ನೀಡಿ. ಮಾಜಿ ಶಾಸಕ ಎನ್ ಸಂಪಂಗಿ.
ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.